ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಾಗುವ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಮಾತ್ರ ಜನರಿಗೆ ನಿಂತು ನೋಡೋದಕ್ಕೆ ಅವಕಾಶ ಇದೆ. ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಮೊದಲನೇದಾಗಿ ಪ್ರಧಾನಿ ಮೋದಿರವರು ಎಚ್ಎಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ. ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ. ಅಲ್ಲಿನ ಒಂದು ವಾಯುನೆಲೆಯಿಂದ ನೇರವಾಗಿ ನೇರವಾಗಿ ಅವರು ಯೆಲ್ಲೋ ಲೈನ್ ಮೆಟ್ರೋವನ್ನ ಉದ್ಘಾಟನೆ ಮಾಡೋದಕ್ಕೆ ತೆರಳ್ತಾರೆ. ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ. ಅದಾದ ನಂತರ ಅಲ್ಲಿಂದ ಅಂದ್ರೆ ರಾಗಿಗುಡ್ಡದ ಸಮೀಪ ಇರುವಂತದ್ದು ಅಥವಾ ಆರ್ವಿ ಸ್ಟೇಷನ್ ಹತ್ರ ಇರಬಹುದು, ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಅಂದ್ರೆ ಓಕಳಿಪುರಂನ ಭಾಗದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಾಗುವ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಮಾತ್ರ ಜನರಿಗೆ ನಿಂತು ನೋಡೋದಕ್ಕೆ ಅವಕಾಶ ಇದೆ. ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಮೊದಲನೇದಾಗಿ ಪ್ರಧಾನಿ ಮೋದಿರವರು ಎಚ್ಎಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ. ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ. ಅಲ್ಲಿನ ಒಂದು ವಾಯುನೆಲೆಯಿಂದ ನೇರವಾಗಿ ನೇರವಾಗಿ ಅವರು ಯೆಲ್ಲೋ ಲೈನ್ ಮೆಟ್ರೋವನ್ನ ಉದ್ಘಾಟನೆ ಮಾಡೋದಕ್ಕೆ ತೆರಳ್ತಾರೆ. ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ. ಅದಾದ ನಂತರ ಅಲ್ಲಿಂದ ಅಂದ್ರೆ ರಾಗಿಗುಡ್ಡದ ಸಮೀಪ ಇರುವಂತದ್ದು ಅಥವಾ ಆರ್ವಿ ಸ್ಟೇಷನ್ ಹತ್ರ ಇರಬಹುದು, ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಅಂದ್ರೆ ಓಕಳಿಪುರಂನ ಭಾಗದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಾಗುವ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ.
ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಮಾತ್ರ ಜನರಿಗೆ ನಿಂತು ನೋಡೋದಕ್ಕೆ ಅವಕಾಶ ಇದೆ. ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡ್ಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಮೊದಲನೇದಾಗಿ ಪ್ರಧಾನಿ ಮೋದಿರವರು HAL ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ. ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ. ಅಲ್ಲಿನ ಒಂದು ವಾಯುನೆಲೆಯಿಂದ ನೇರವಾಗಿ ನೇರವಾಗಿ ಅವರು ಯೆಲ್ಲೋ ಲೈನ್ ಮೆಟ್ರೋವನ್ನ ಉದ್ಘಾಟನೆ ಮಾಡೋದಕ್ಕೆ ತೆರಳ್ತಾರೆ. ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ. ಅದಾದ ನಂತರ ಅಲ್ಲಿಂದ ಅಂದ್ರೆ ರಾಗಿಗುಡ್ಡದ ಸಮೀಪ ಇರುವಂತದ್ದು ಅಥವಾ RV ಸ್ಟೇಷನ್ ಹತ್ರ ಇರಬಹುದು, ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಅಂದ್ರೆ ಓಕಳಿಪುರಂನ ಭಾಗದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಾಗುವ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಜನ ನಿಲ್ಲೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಕಾರ್ಪೊರೇಷನ್ ವೃತ್ತದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಕೆಲ ಪ್ರಮುಖ ಪಾಯಿಂಟ್ಗಳಲ್ಲಿ ಮಾತ್ರ ಜನರಿಗೆ ನಿಂತು ನೋಡೋದಕ್ಕೆ ಅವಕಾಶ ಇದೆ. ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ. ಎಷ್ಟೆಲ್ಲ ಭದ್ರತೆಯನ್ನ ಮಾಡ್ಕೊಂಡಿದ್ರು ಕೂಡ ಬಿಲ್ಡಿಂಗ್ ಗಳನ್ನ ಏರಿ ಮರಗಳನ್ನ ಏರಿ ಅವರನ್ನ ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ. ಈ ಹಿನ್ನೆಲೆ ಈ ರೀತಿಯಾದಂತ ಬ್ಯಾನರ್ಗಳನ್ನ ಬ್ಯಾರಿಕೇಡ್ಗಳನ್ನ ನಗರದ ಹಲವೆಡೆ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಮೊದಲನೇದಾಗಿ ಪ್ರಧಾನಿ ಮೋದಿರವರು HAL ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ. ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ. ಅಲ್ಲಿನ ಒಂದು ವಾಯುನೆಲೆಯಿಂದ ನೇರವಾಗಿ ನೇರವಾಗಿ ಅವರು ಯೆಲ್ಲೋ ಲೈನ್ ಮೆಟ್ರೋವನ್ನ ಉದ್ಘಾಟನೆ ಮಾಡೋದಕ್ಕೆ ತೆರಳ್ತಾರೆ. ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ. ಅದಾದ ನಂತರ ಅಲ್ಲಿಂದ ಅಂದ್ರೆ ರಾಗಿಗುಡ್ಡದ ಸಮೀಪ ಇರುವಂತದ್ದು ಅಥವಾ RV ಸ್ಟೇಷನ್ ಹತ್ರ ಇರಬಹುದು, ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಅಂದ್ರೆ ಓಕಳಿಪುರಂನ ಭಾಗದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ.